ಕಲಬುರಗಿಯ ನೂತನ ಸಂಸದರಾಗಿ ಆಯ್ಕೆಯಾಗಿರುವ ರಾಧಾಕೃಷ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವ ಜಗದೇವ್ ಗುತ್ತೇದಾರ್ ಮತ್ತು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಇಂದು ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವತಿಯಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಗೊಂಡ ರಾಧಾಕೃಷ್ಣ ದೊಡ್ಡಮನಿ ಹಾಗೂ ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಜಗದೇವ್ ಗುತ್ತೇದಾರ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಕಾರ್ಯಕರ್ತರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಮಾತನಾಡಿ, ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಚುನಾವಣೆಯಲ್ಲಿ ಆರಿಸಿ ಬಂದ ನಂತರ ನಮ್ಮೆಲ್ಲರ ತಲೆ ಎತ್ತಿಕೊಂಡು ಓಡಾಡುವಂತೆ ನೀವೆಲ್ಲರೂ ಮಾಡಿದ್ದೀರಿ. ನಮ್ಮ ಶಾಸಕರು ಸಚಿವರು ಸೇರಿ ಲೋಕಸಭಾ ಚುನಾವಣೆಯಲ್ಲಿ ಸತತ ಪ್ರಯತ್ನವನ್ನ ಮಾಡಿದ್ದೇವೆ. ಹೆಚ್ಚಿನ ಲೀಡ್ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ ಎಂದರು. ಕಾಂಗ್ರೆಸ್ ಅಧ್ಯಕ್ಷರು, ನೀವು ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ನಿಗಮ ಕಾರ್ಮಿಕರು, ನಿಗಮ ಗಣ್ಯರು ಎಲ್ಲ ಘಟಕಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರ ಎಲ್ಲ ಮುಖಂಡರು ಸೇರಿ ಇವತ್ತೆಲ್ಲರನ್ನ ಕರೆಸಿ ಇವತ್ತು ರಾಧಾಕೃಷ್ಣ ದೇವರು ಚುನಾವಣೆ ಆಯ್ಕೆ ಬಂದ ಮೇಲೆ ನಮ್ಮ ಎಲ್ಲರ ಬೆಳೆಯನ್ನ ಮೇಲೆ ಒಬ್ಬ ಲೋಕಸಭಾ ಸದಸ್ಯ ಪ್ರಥಮ ಬಾರಿಗೆ ಲೋಕಸಭೆಗೆ ಹೋದಾಗ ಈ ಭಾಗದ ಸಮಸ್ಯೆಗಳ ಬಗ್ಗೆ ರೇಡಿಯೋಗಳ ಬಗ್ಗೆ ಮಾತನಾಡತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿ ನಾವು ಹೇಳ್ಬೋದು. ನಾನು ಯಾಕಂದ್ರೆ ಮೊದಲನೇ ಸಲ ಪಾರ್ಲಿಮೆಂಟ್ ಸ್ಟಾರ್ಟ್ ಆಯಿತು. ಅದರಲ್ಲಿ ಮೊದಲನೇ ಪ್ರಶ್ನೆ ಹಾಕಿ ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ಪ್ರಧಾನಮಂತ್ರಿ ಮೋದಿಯವರಿಗೆ, ರೈಲ್ವೆ ಮಂತ್ರಿಗಳಿಗೆ ಕಣ್ಣನ್ನ ತರಿಸ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾವ ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ರೈಲ್ವೆ ಮಂತ್ರಿಗಳಾಗಿದ್ದಾಗ ಈ ಭಾಗಕ್ಕೆ ಅನೇಕ ರೈಲ್ವೆ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಯ ಎಲ್ಲ ಕೆಲಸಗಳನ್ನ ಕಂಡಿದ್ರು. ಅವರನ್ನ ನೀಡಿರ್ತಕ್ಕಂಥ ಬಿಜೆಪಿ ಸರ್ಕಾರವು ಉಳಿಸಿಕೊಳ್ಳೋಕಾಗಿಲ್ಲ. ಅದಕ್ಕಾಗಿ ಅವರ ಕಳಕಳಿ ಕಾಳಜಿಯಿಂದ ಮಾತನಾಡಿರ್ತಕ್ಕಂಥದ್ದು ಮತ್ತು ಇನ್ನು ಹೆಚ್ಚಿನ ರೀತಿಯಿಂದ ಚಂದ್ರಪ್ರಕಾಶ್ ಪಾಟೀಲ್, ಪ್ರಿಯಾಂಕಾ ಖರ್ಗೆ ಕಾರ್ಯಕ್ರಮ ಬೇರೆ ಕಾರಣಗಳಿಂದ ಎಐಸಿಸಿ ಸದಸ್ಯರು ಬೆಂಗಳೂರಿನಲ್ಲಿ ಸಭೆ ಇಟ್ಟ ಕಾರಣ ಡಾಕ್ಟರ್ ಅಜಯ್ ಸಿಂಗ್ ಅವರು ಜಮಾಯಿಸಿಕೊಂಡು ಮೈಸೂರಿನಿಂದ ಬಂದಿಲ್ಲ. ಒಟ್ಟಾರೆ ತಾವೆಲ್ಲ ಆಶೀರ್ವಾದ ಮಾಡಿ ಮೊದಲನೇ ಸಲ ಏನು ನಮಗೆ ಹೋದ ಸಲ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸರ್ಗೆ ಸೋಲಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನನಗೆ 10 ಮತಗಳನ್ನು ಹಾಕಿ ನಾವು ಮಾಡಿ ತಂದಿದ್ವಿ. ಕೆಲವು ಕಾರಣಾಂತರಗಳಿಂದ ನಮಗೆ ಹೆಚ್ಚಿನ ನೀರು ಬರಲಿಲ್ಲ, ನಮಗೆ ಹಿನ್ನಡೆ ಆಯಿತು. ನಮ್ಮ ಪಂಚಿ ಆರೋಗ್ಯಗಳ ಕೆಲಸಗಳಿಗೆ ಸಾಕಷ್ಟು ಬಗ್ಗೆ ಈ ಭಾಗದ ಜನ ನಮ್ಮನ್ನು ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ 371 ಕಲಂ ತಿದ್ದುಪಡಿ ಸನ್ಮಾನ್ಯ ದಿವಂಗತ ಧರ್ಮಸಿಂಗ್ ಸಾಹೇಬ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ತಂದಿದ್ದಕ್ಕಿಂತ ಫಲವಾಗಿ ಬಹಳಷ್ಟು ಇವತ್ತು ಹೈದರಾಬಾದ್ ಕರ್ನಾಟಕ 5 ಸೀಟ್ಗಳು ಬಂದರೆ ಆರಿಸಿಕೊಂಡಿವೆ. ಯಾವ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಆಗಿಲ್ಲ, ಬೆಳಗಾವಿ ಭಾಗದಲ್ಲಿ ಆಗಿಲ್ಲ, ಹೈದರಾಬಾದ್ ಕರ್ನಾಟಕದ ಜನ ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ನಂತರ ದಕ್ಷಿಣ ಮತಕ್ಷೇತ್ರದ ಶಾಸಕರು ಹಾಗೂ ಮುಖಂಡರು ಮತ್ತು ಕಲಬುರಗಿ ಕಾಂಗ್ರೆಸ್ ನಾಯಕರಿಂದ ಸಂಸದ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಅಭಿನಂದನಾ ಸಲ್ಲಿಕೆಯನ್ನ ಮಾಡಲಾಯಿತು.
ಅಭಿನಂದನಾ ಸಲ್ಲಿಕೆಯ ನಂತರ ಮುಖ್ಯಮಂತ್ರಿ ಸಲಹೆಗಾರರಾದ ಹಾಗೂ ಆಳಂದ ತಾಲೂಕಿನ ಶಾಸಕರಾದ BR ಪಾಟೀಲ್ ಅವರು ಮಾತನಾಡಿ ಪಕ್ಷದ ಯಶಸ್ಸು ಹಾಗೂ ಕಾರ್ಯಕರ್ತರು ಮುಖಂಡರು ದುಡಿದಿರುವ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡಿದರು. ತಮ್ಮೆಲ್ಲರ ಪರಿಶ್ರಮ ಪ್ರಾಮಾಣಿಕತೆ ಕೆಲಸದಿಂದ ಇವತ್ತು ಅವರಿಗೆ ಮತ ಕೊಟ್ಟು ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಇವತ್ತು ಇವರು ಬಂದಿದ್ದಾರೆ. ಬಹುಶಃ ಹಿಂದೆ ಯಾವತ್ತೂ ಕೂಡ ಇದು ನಡೆದಿಲ್ಲ. ರಾಧಾಕೃಷ್ಣನವರು ಈ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ. ಈಗ ರಾಧಾಕೃಷ್ಣನವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ನಂತರ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡಿದರು. ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ನಾವು ಅಭಿನಂದನೆ ಹೇಳಲಿಕ್ಕೋಸ್ಕರವೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು ಅವರು ಎಂದೂ ರಾಜಕೀಯ ನಾನು ಹುದ್ದೆಯಲ್ಲಿ ಬರಬೇಕು ಅಂತ ಎಂದೂ ಅಪೇಕ್ಷೆ ಮಾಡಿದವರಲ್ಲ. ಸಾಕಷ್ಟು ಜನರಿಗೆ ಅವರೇ ಮಾಡಿದ್ದಾರೆ. ಸಾಕಷ್ಟು MLA ಟಿಕೆಟ್ ಕೊಟ್ಟಿದ್ದಾರೆ, MLAಗಳು ಮಾಡಿದ್ದಾರೆ, MLCಗಳು ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ, ಜಿಲ್ಲಾ ಪಂಚಾಯತ್ ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಿದ್ದಾರೆ. ಅವರು ನೀವೇ ಮಾನ್ಯ ರಾಧಾಕೃಷ್ಣ ಸಾಹೇಬರು MP ಆದರೂ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ತಮ್ಮೆಲ್ಲ ಆಶೀರ್ವಾದ ನನಗೆ ಯಾಕಂದ್ರೆ ತಮಗೆಲ್ಲ ಗೊತ್ತು ಎಷ್ಟು ಕಷ್ಟದ ಕೆಲಸ ಇತ್ತು, ಎಷ್ಟೆಷ್ಟೋ ಘಟನೆಗಳು MPSನಲ್ಲಿ ಎಷ್ಟೆಷ್ಟೋ ಏನಾದರೂ ಆಯಿತು. ಆದರೂ ತದನಂತರ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಅವರು ಮಾತನಾಡಿ ಕಾರ್ಯಕರ್ತರು ಹಾಗೂ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಾವೆಲ್ಲ ಹಿರಿಯ ಕಾರ್ಯಕರ್ತರು, ಸಣ್ಣವರು, ದೊಡ್ಡವರು, ಲೀಡರ್ಸು ಎಲ್ಲರೂ ಪರಿಶ್ರಮದಿಂದ ನಾವು ಇವತ್ತು ಲೋಕಸಭೆಗೆ ಆಯ್ಕೆ ಆಗಿದ್ದೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಾನು ನಮ್ಮೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತೇನೆ. ಎಲ್ಲರೂ ನಮಗೋಸ್ಕರ ದುಡ್ದಿದ್ದೀರಿ, ಎಲ್ಲರೂ ಸಹಾಯ ಮಾಡಿದ್ದೀರಿ, ಸಹಕಾರ ಮಾಡಿದ್ದೀರಿ. ಹಾಗಾಗಿ ನಾವು ಕಾಂಗ್ರೆಸ್ ಪಾರ್ಟಿಗೋಸ್ಕರ ಗೆಲ್ಲಕ್ಕೆ ಸಾಧ್ಯ ಐತೆ ಅಂತ ಇನ್ನೊಂದು ಸಲ ಹೇಳ್ತೇನೆ ತಮಗೆ. ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋದರೆ ಪ್ರತಿ ಚುನಾವಣೆಯಲ್ಲಿ ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಎಲ್ಲರೂ ಇದು ಮಾಡಿದೆ. ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ಆಗಲಿ ಬರಬೇಡಿ, ಅದೆಲ್ಲ ನಾವು ಯಶಸ್ವಿ ಆಗ್ತೀವಿ ಅನ್ನೋದರಲ್ಲಿ ಏನೂ ಸಂಶಯ ಇರಬಾರ್ದು. ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಆಗಿರ್ಬೋದು. ಸೊ ನಾವು ಸೌತಲ್ಲಿ ಕೂಡ ಭಾಳ ನಮ್ಮೆಲ್ಲ ಪ್ರಮುಖರು ನಮ್ಮ ಎದುರುಗಡೆಲ್ಲ ಇದು ಮಾಡಿದ್ದಾರೆ. ಅವ್ರ ಜೊತೆ ಎಲ್ಲ ಸಂಘಟನೆಗಳು ಕೆಲಸ ಮಾಡಿದ್ದಾರೆ. ಎಲ್ಲ ನಮ್ಮ ನಾಯಕರುಗಳು ಈಗ ಎಲ್ಲರ ಹೆಸರು ತೊಗೊಳಕ್ಕಾಗಲ್ಲ. ಅದೆಲ್ಲ ಶಾಸಕರು ಕೂಡ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡಿದ್ದಾರೆ. ನಮ್ಮ ಪರವಾಗಿ ನಾವು ಗೆಲ್ಲಬೇಕಂತೇಳಿ ಎಲ್ಲರೂ ಇದು ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳಿ ನಮ್ಮೆಲ್ಲರಿಗೂ ನಾವು ಇನ್ನೊಂದು ಸಲ ನಾನು ಪೂರ್ವಕವಾಗಿ ಧನ್ಯವಾದ ಅರ್ಪಿಸಬೇಕು ನಮಗೆಲ್ಲರಿಗೂ. ಮತ್ತು ಈಗ ನಾವು ಲೋಕಸಭೆ ಆದಮೇಲೆ ನಮ್ಮ BR ಪಾಟೀಲ್ ಸಾಹೇಬರು ಹೇಳಿದಂಗೆ ನಾವು ನಮ್ಮ ಮತಕ್ಷೇತ್ರಕ್ಕೋಸ್ಕರ ಏನು ಮಾಡಬೇಕು ಏನಿಲ್ಲ ಅಂತ ನಾವೆಲ್ಲರ ಜೊತೆ ಸಮಾಲೋಚನೆ ಮಾಡಿ ಶರಣಪ್ರಕಾಶ್ ಇದ್ದಾರೆ, ಪ್ರಿಯಾಂಕರು ಇದ್ದಾರೆ, BR ಪಾಟೀಲ್ ಇದ್ದಾರೆ, ಎಲ್ಲ ಹಿರಿಯರು ನಮ್ಮ ಶಾಸಕರು ಮಿತ್ರರಿಗೆಲ್ಲ ತೊಗೊಂಡು ಅವ್ರ ಸಲಹೆ ಸೂಚನೆ ತೊಗೊಂಡು ನಾನು ಕೆಲಸ ಮಾಡ್ತೀನಿ. ಮತ್ತು ನಮ್ಮ ಗುಲ್ಬರ್ಗ ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಅಂತೇಳಿ ನಮ್ಮೆಲ್ಲರೂ ಧ್ವನಿಯಾಗಿ ಪಾರ್ಲಿಮೆಂಟ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತೀವಿ ನಮಗೆ. ಮತ್ತು ನಮ್ಮ ಜೊತೆಯಲ್ಲಿ ಚಂದ್ರಶೇಖರ್ ಪಾಟೀಲ್ ಕೂಡ ನಾವೆಲ್ಲರೂ ಕೆಲಸ ಮಾಡಿ ಅವರಿಗೂ ಕೂಡ ಚುನಾಯಿಸಿದ್ರಿ. ಅವ್ರ ಪರವಾಗಿ ಮತ್ತು ನಮ್ಮ ಪರವಾಗಿ ನಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೀವಿ. ನಮ್ಮ ಜಗದೇವ್ ಕೂಡ ಅವರು ಹೊಸದಾಗಿ ನಾಮಿನೇಟ್ ಆಗಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೇಳಿ ನಮ್ಮೆಲ್ಲರೂ ಇನ್ನೊಂದು ಸಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.